ಫೆಂಗಲ್ ಎಫೆಕ್ಟ್ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ ಸ್ಥಿತಿಯನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಫೆಂಗಲ್ ಚಂಡಮಾರುತದಿಂದ ಆದಂತಹ ಅನಾಹುತಗಳು ಒಂದ್ ಕಡೆ ಆದ್ರೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗಿದೆ. ಉಡುಪಿ ಪಡುಕೆರೆ ಬೀಚ್ನಲ್ಲಿ ಅಲೆಗಳ ಹೊಡೆತ ಹೆಚ್ಚಾಗಿದೆ. ಕಡಲ ಕಿನಾರೆಗೆ ರಕ್ಕಸ ಅಲೆಗಳು ಅಪ್ಪಳಿಸ್ತಾ ಇರುವಂತಹ ದೃಶ್ಯಗಳಿದು. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ಕೊಡಲಾಗಿದೆ. ಸಮುದ್ರ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಮೀನುಗಾರರು ಹಾಗೆ ಜನರಿಗೆ ಅಲ್ಲಿನ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ನೋಡ್ತಾ ಇದ್ದೀರಿ ರಭಸವಾಗಿ ಆಗಮಿಸ್ತಾ ಇರುವಂತಹ ದೃಶ್ಯಗಳು. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪಡುಕೆರೆ ಕಡಲ ಕಿನಾರೆಯಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಫೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದಾಗಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ನಾವೀಗ ಪಡುಕೆರೆ ಬೀಚ್ನಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡು ಈಗ ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸುತ್ತಿವೆ. ಪ್ರತಿದಿನ ಈ ಒಂದು ಅಂದರೆ ಮುಂಜಾನೆ ವೇಳೆಯಲ್ಲಿ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಕಡಿಮೆ ಇರುತ್ತೆ ಮತ್ತು ಒಂದು ಕಡಿಮೆ ಮಟ್ಟದಲ್ಲಿ ಅಲೆಗಳ ಅಬ್ಬರ ಇರುತ್ತೆ. ಆದರೆ ಇವತ್ತು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಅರಬ್ಬಿ ಸಮುದ್ರದ ಅಲೆಗಳು ದಡಕ್ಕೆ ಬಂದು ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತಿರುವಂಥ ಚಿತ್ರಣವನ್ನು ಗಮನಿಸಬಹುದು. ನಾವೀಗ ಇರುವಂಥದ್ದು ಮಲ್ಪೆ ಸಮೀಪದ ಪಡುಕೆರೆ ಬೀಚ್ನಲ್ಲಿದ್ದೇವೆ. ಸಾಕಷ್ಟು ಈ ಭಾಗದಲ್ಲಿ ಮನೆಗಳಿವೆ. ಅವರಿಗೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಈಗ ಜಿಲ್ಲಾಡಳಿತ ಮಾಡಿರುವಂಥ ನಾವು ಚಿತ್ರಣವನ್ನು ಗಮನಿಸಬಹುದು. ಈ ಪಡುಕೆರೆ ಭಾಗದಲ್ಲಿ ಸುಮಾರು 2,000ಕ್ಕೂ ಅಧಿಕ ಮನೆಗಳಿರುವಂಥದ್ದು. ನಿನ್ನೆ ರಾತ್ರಿ ಸುರಿದಂಥ ಗಾಳಿ ಮಳೆಯಿಂದಾಗಿ ಸಾಕಷ್ಟು ಈ ಭಾಗದ ಜನರು ಆತಂಕದಲ್ಲಿ ಇದ್ರು. ಆದರೆ ರಾತ್ರಿ ಅಂದರೆ ಸುಮಾರು 12 ಗಂಟೆ ನಂತರ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಮುಂಜಾನೆ ವೇಳೆಯಲ್ಲಿ ಮತ್ತೆ ಮಳೆಯ ಪ್ರಮಾಣ ಜಾಸ್ತಿ ಆಗಿತ್ತು. ಸದ್ಯ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಇರುವಂಥದ್ದು, ತುಂತುರು ಮಳೆ ಆಗ್ತಿರುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಈಗ ಮತ್ತೆ ಮಳೆಯ ಪ್ರಮಾಣ ಮುಂದುವರೆದಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಒಂದು ಸಮುದ್ರದ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಹವಾಮಾನ ಇಲಾಖೆ ಆಗಿರ್ಬೋದು, ಈಗ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯ ಮೀನುಗಾರರು ಕೂಡ ಯಾರು ಕೂಡ ಸಮುದ್ರಕ್ಕೆ ಇಳಿತಿಲ್ಲ. ಸಾಕಷ್ಟು ಬೋಟ್ಗಳು ಕೂಡ ಈಗ ಬಂದರು ಕಡೆ ಮುಖ ಮಾಡಿದೆ ಮತ್ತು ಸಾಂಪ್ರದಾಯಿಕ ಮೀನುಗಾರಿಕೆ ಏನು ಮಾಡ್ತಾರೆ ಅವರು ಕೂಡ ಸಮುದ್ರಕ್ಕೆ ಇಳಿಯುವ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ. ಯಾಕಂದರೆ ಸಮುದ್ರದ ಅಲೆಗಳ ಅಬ್ಬರ ಮತ್ತಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯಾರು ಕೂಡ ದುಸ್ಸಾಹಸಕ್ಕೆ ಕೈ ಹಾಕ್ತಿಲ್ಲ. ನಾವು ಚಿತ್ರಣವನ್ನು ಗಮನಿಸಬಹುದು. ಅಂದರೆ ಈ ಮೋಡ ಕವಿದ ವಾತಾವರಣ ಈ ಒಂದು ಭಾಗದಲ್ಲಿರುವಂಥದ್ದು ಸ್ಪಷ್ಟವಾಗಿ ಕಾಣ ಸಿಗ್ತದೆ. ಅಂದರೆ ಎಲ್ಲವೂ ಕೂಡ ಅಂದರೆ ಸಮುದ್ರದ ಬಣ್ಣ ಕೂಡ ಬದಲಾಗಿರುವಂಥದ್ದು. ಯಾಕಂದರೆ ಚೆನ್ನೈ ಆಗಿರ್ಬೋದು, ತಮಿಳುನಾಡು ಭಾಗದಲ್ಲಿ ಕೂಡ ಧಾರಾಕಾರ ಮಳೆಯಿಂದಾಗಿ ಮತ್ತು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಸಮುದ್ರದ ಬಣ್ಣ ಕೂಡ ಬದಲಾಗಿ ಈಗ ಅಂದರೆ ಕೆಸರು ಮಿಶ್ರಿತ ಒಂದು ನೀರಾಗಿರುವಂಥ ಚಿತ್ರಣವನ್ನು ಕೂಡ ಗಮನಿಸಬಹುದು. ಅದೇ ರೀತಿ ಮೋಡ ಕವಿದ ವಾತಾವರಣ ಜಿಲ್ಲೆಯಲ್ಲಿ ಇರುವಂಥದ್ದು. ಸದ್ಯ ನಾವೀಗ ಪಡುಕೆರೆ ಭಾಗದ ಚಿತ್ರಣವನ್ನು ನಾವು ಗಮನಿಸಿದ್ವಿ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಈಗ ಮಳೆ ಆಗ್ತಿರುವಂಥದ್ದು. ಸದ್ಯ ಈಗ ಮತ್ತೆ ಮಳೆಯ ಒಂದು ತುಂತುರು ಮಳೆ ಆಗ್ತಿರುವಂಥದ್ದು. ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.